ಫ್ರೆಂಡ್ಸ್, ಇವತ್ತು ಟೊಮೊಟೊ ಮತ್ತು ಬೇಳೆ ಹಾಕಿ ತಿಳಿ ಸಾರು ಥರ ಮಾಡ್ತಾಯಿದ್ದೀನಿ. ಟೊಮೊಟೊ, ಬೇಳೆ, 3 ಹಸಿಮೆಣ್ಸಿಕಾಯಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ 3 ಸರಿ ಕೂಗಿಸ್ಕೋಬೇಕು. 3 ಸರಿ ಕೂಗಿಸ್ಕೊತಾ ಇದ್ದೀನಿ. ಇವಾಗ ಕೂಗ್ತೈತೆ ಕುಕ್ಕರು. 3 ಸರಿ ಕೂಗಿಸ್ಕೊಂಡ್ಮೇಲೆ ಸ್ವಲ್ಪ ಸೈಡಲ್ಲಿ ಸ್ವಲ್ಪ ಹುಣಸೆಹಣ್ಣ ನೆನೆ ಹಾಕಬೇಕು. ಸ್ವಲ್ಪ ಹುಣಸೆಹಣ್ಣು ನೆನೆ ಹಾಕೊಂಡ ನಂತರ ಕುಕ್ಕರ್ ಬಿಟ್ಮೇಲೆ ಟೊಮೊಟೊನ ಸಪ್ರೇಟ್ ಮಾಡ್ಕೋಬೇಕು. ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ನಾನು. ಸಪ್ರೇಟ್ ಮಾಡ್ಕೊಂಡ್ಮೇಲೆ ಅದನ್ನು ಚೆನ್ನಾಗಿ ಕಿವುಚ್ಕೊಂಡು ಟೊಮೊಟೊನ ಸೈಡಲ್ಲಿ ಇಟ್ಕೊಳ್ಳಿ. ಚೆನ್ನಾಗಿ ಕಿವುಚ್ಕೊಂಡು ಸೈಡಲ್ಲಿ ಮಡಿಕೊಂಡು ಹುಣಸೆಹಣ್ಣು ಚೆನ್ನಾಗಿ ಕಿವುಚ್ಕೊಳ್ಳಿ. ಹುಣಸೆಹಣ್ಣು ಕಿವುಚ್ಕೊತಾ ಇದ್ದೀನಿ ನಾನು. ಟೊಮೊಟೊ ಕಿವುಚ್ಕೊಂಡು ಅದನ್ನ ತೆಗೆದು ಅದರೊಳಕ್ಕೆ ಹಾಕ್ತಾಯಿದ್ದೀನಿ. ಈಗ ಬೇಳೆನ ಚೆನ್ನಾಗಿ ಅದನ್ನು ಮಸೀತಾ ಇದ್ದೀನಿ. ಬೇಳೆ ಮಸ್ತು ಟೊಮೊಟೊ ಮಸ್ತು ಎರಡನ್ನೂ ಇವಾಗ ಒಟ್ಟಲ್ಲಿ ಹಾಕಿ ಸ್ವಲ್ಪ ಹುಣಸೆ ಹುಳಿನ ಹಾಕ್ತೀನಿ ಇವಾಗ ನೋಡಿ ಹಾಕ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಹುಣಸೆ ಹುಳಿ ಬಿಡ್ತೀನಿ. ಹುಣಸೆ ಹುಳಿ ಕಲಿಸ್ಕೊಂಡಿದ್ನಲ್ಲ ಅದನ್ನು ಸ್ವಲ್ಪ ಬಿಡ್ತಾಯಿದ್ದೀನಿ. ಅದನ್ನು ಬಿಟ್ಟು ಕುದಿಯೋಕ್ಕಿಡ್ತೀನಿ. ಚಿಟಿಕೆ ಅರಿಶಿನ ಕುದಿಯೋಕ್ಕಿಟ್ಟ ನಂತರ ಚಿಟಿಕೆ ಅರಿಶಿನ, ಸಾಂಬಾರು ಪೌಡರ್, ಸ್ವಲ್ಪ ರುಚಿಗೆ ತಕ್ಕನಷ್ಟು ಉಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದನ್ನೆಲ್ಲ ಹಾಕಿ ಚೆನ್ನಾಗಿ ಕುದಿಸ್ತಾ ಇದ್ದೀನಿ. ಸೌಟು ಆಡ್ಕೊಳ್ಳಿ. ಚೆನ್ನಾಗಿ ಕುದಿಸಿ. ಚೆನ್ನಾಗಿ ಕುದಿಸ್ಕೊಂಡು ಸೈಡಲ್ಲಿ ಒಗ್ಗರಣೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಸಾಸಿವೆ ಬೆಳ್ಳುಳ್ಳಿ ಹಾಕಿ ಒಗ್ಗರಣೆ ಕೊಟ್ಟರೆ ಬೇಳೆ ತಿಳಿ ಸಾಂಬಾರು ರೆಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಸಿಂಪಲ್ಲಾಗಿ ಬೇಳೆ ತಿಳಿ ಸಾರು.